ಚಿಕ್ಕಬಳ್ಳಾಪುರ ದಂಪತಿಯ ಕಿತ್ತಾಟ ಬೆಂಗಳೂರಿನಲ್ಲಿ ಬೀದಿಗೆ ಬಂದಿದೆ. ರಾಜಧಾನಿಯಲ್ಲಿ ಖಿಲಾಡಿ ಹೆಂಡತಿ ತನ್ನ ಗಂಡ ಸಖತ್ ಟಾರ್ಚರ್ ಕೊಡ್ತಿದ್ದಾನೆ ಅಂತ ರಂಪಾಟ ಮಾಡ್ತಾ ಇದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಗಂಡ ಪ್ರತ್ಯಾರೋಪ ಮಾಡ್ತಾ ಇದ್ದಾನೆ. ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. ಅತ್ತೆ ಮಾವನ ಮುಂದೆ ನನ್ನ ಗಂಡ ಬೆತ್ತಲಾಗಿ ಓಡಾಡ್ತಾನೆ. ಪತಿ ಸೈಕೋ ವರ್ತನೆ ಆರೋಪಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. ಬೆಂಗಳೂರಿನಲ್ಲಿ ಮಂಜುನಾಥ್ ಮೇಘನಾ ಸೈಕೋ ಸ್ಟೋರಿ ಸಖತ್ ಸದ್ದು ಮಾಡ್ತಿದೆ. ನನ್ನ ಗಂಡ ಸೈಕೋ ರೀತಿ ವರ್ತಿಸ್ತಾನೆ, ಅಶ್ಲೀಲ ವಿಡಿಯೋ ನೋಡಿ ನನಗೆ ಟಾರ್ಚರ್ ಕೊಡ್ತಾನೆ, ಮನೆಯಲ್ಲಿ ಅತ್ತೆ ಮಾವನ ಮುಂದೆ ಬೆತ್ತಲಾಗಿ ಓಡಾಡ್ತಾನೆ ಅಂತ ಪತ್ನಿ ಮೇಘನಾ ಗಂಭೀರ ಆರೋಪ ಮಾಡಿದ್ಲು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಇದೀಗ ಇದೇ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ತನ್ನ ಪತ್ನಿ ವಿರುದ್ಧವೇ ಮಂಜುನಾಥ್ ದೊಡ್ಡ ಬಾಂಬ್ ಸಿಡಿಸಿದ್ದಾನೆ. ನನ್ನ ಬೆತ್ತಲೆ ಆದಂತ ಫೋಟೋ ಯಾವುದೋ ಬಾತ್ರೂಮ್ ಅಲ್ಲಿ ಕೂತ್ಕೊಂಡಿರೋ ಅಂತದ್ನು ಬೇಕಂತಾನೆ ಅನಿಟ್ರ ಯಾಕೆ ನಮ್ಮ ತೇಜೋವಧಿ ಮಾಡಬೇಕು, ನಮ್ಮ ಮಾನಹಾನಿ ಮಾಡ್ಬೇಕಂತಾನೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಒಂದು ಪಬ್ಲಿಸಿಟಿಗೋಸ್ಕರ ಮಾಡಿ ಎಲ್ಲೋ ಮಾಧ್ಯಮದ ಮಿತ್ರರನ್ನು ಒಂದು ದಿಕ್ಸಪ್ಸುವಂತ ಕೆಲಸ ಮಾಡಿದ್ದಾರೆ. ಅವನ ಬಿಟ್ಟು ಇವನು, ಇವನ್ ಬಿಟ್ಟು ಅವನು, ಏನಿದು ಕಳ್ಳಾಟ? ಪತಿ ಮಂಜುನಾಥ್ ತನ್ನ ವಿರುದ್ಧ ಆರೋಪ ಮಾಡಿರುವ ಪತ್ನಿ ಮೇಘಶ್ರೀಗೆ ಈಗಾಗಲೇ 3 ಮದುವೆಗಳಾಗಿವೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಹಣ, ಚಿನ್ನಾಭರಣಕ್ಕಾಗಿ ಮದುವೆ ನಾಟಕ ಆಡ್ತಿದ್ದಾಳೆ ಅಂತ ಅಂದಿದ್ದಾರೆ. 2 ಉಂಗುರ ಕೊಟ್ಟಿನಿ, ಬ್ರಾಸ್ಲೆಟ್ ಕೊಟ್ಟಿನಿ, ಆಮೇಲೆ ಚೈನ್ ಕೊಟ್ಟಿನಿ, ಆಪಲ್ ಫೋನ್ ಆಗಿರ್ಬೋದು. ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಮೇಘನಾಗೆ 3 ಮದುವೆ ಆಗಿದೆ, ಈಗ 4ನೇ ಗಂಡ ಬೇಕಂತೆ. ಶೋಕಿಗೆ ಗಂಡಂದಿರ ಹಣ ಬೇಕು. 2ನೇ ಗಂಡನ ಜೊತೆ ಜಾಲಿ ಟ್ರಿಪ್ ಮಾಡಿದ್ಲು. ಅವನ ಹಣ, ಚಿನ್ನಾಭರಣ ಬಳಸ್ಕೊಂಡಿದ್ಲು. ಆ ಬಳಿಕ ಮೊದಲ ಹಾಗೂ 2ನೇ ಗಂಡನ ವಿರುದ್ಧ ಮೇಘಶ್ರೀ ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರು ಕೊಟ್ಟಿದ್ಲು. 3ನೇಯವನಾಗಿ ನನಗೆ ಕೆಡ್ಡ ತೊಡದ್ಲು. ನಾನು ಆಕೆಗೆ 12 ಲಕ್ಷ ಹಣ ಕೊಟ್ಟು ಮನೆ ಲೀಸ್ಗೆ ಹಾಕಿ ಕೊಟ್ಟಿದ್ದೆ. 30 ಲಕ್ಷ ಹಣ, 50 ಗ್ರಾಂ ಚಿನ್ನಾಭರಣ, ಐಫೋನು, ಐಪ್ಯಾಡು, ಟ್ಯಾಬ್ ಕೊಟ್ಟಿದ್ದೇನೆ ಅಂತ ಮೇಘಶ್ರೀ ವಿರುದ್ಧವೇ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರುತ್ತಾ. 2 ಮ್ಯಾರೇಜ್ ಆಗಿರೋದನ್ನ ನಮ್ಗೆ ಹೇಳಿರಲ್ಲ, ಹೇಳದೆ ಮರೆಮಾಚಿ ನನ್ನ 3ನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುವಾಗ ಹೇಳ್ತಾರೆ, ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ನಮ್ಮಿಬ್ಬರಿಗೂ ಅಧಿಕೃತವಾಗಿ ಮದುವೆ ಆಗಿಲ್ಲ ಅಂತಾನು ಮೇಘಶ್ರೀ ಪತಿ ಮಂಜುನಾಥ್ ಆರೋಪ ಮಾಡಿದ್ದಾನೆ. ಮದುವೆ ನೋಂದಣಿಗೆ ಮೇಘಶ್ರೀ ದಾಖಲೆ ಕೊಡ್ಲಿಲ್ಲ, ನಾನು ಆಕೆಯ ಜೊತೆ ವಿಚಿತ್ರವಾಗಿ ವರ್ತಿಸಿಲ್ಲ, ಕುಡಿದು ಬೇಕಾಬಿಟ್ಟಿ ವರ್ತಿಸಿದ್ಲು ಅಂತ ಪತ್ನಿ ವಿರುದ್ಧ ಆರೋಪಿಸಿದ್ದಾರೆ. ಸರ್, ಮೇಘಶ್ರೀ ನಾನು ಅಧಿಕೃತವಾಗಿ ಆಗಿಲ್ಲ, ಅನಧಿಕೃತವಾಗಿ ಹೂನಾರ ಎಕ್ಸ್ಚೇಂಜ್ ಮಾಡಿದ್ವಿ ದೇವಸ್ಥಾನದ ಮುಂದೆ, ಹೊರತು ಏನಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಕೇಳಿದ ದಾಖಲಾತಿಗಳು, ಆಧಾರ್ ಕಾರ್ಡು, ತಂದೆ ತಾಯಿಯಾದ ಆಧಾರ್ ಕಾರ್ಡ್ಸ್ ಎಲ್ಲ ಕೊಟ್ಟರೆ ಮಾತ್ರ ನಾವು ವೇದಿಕೆಯಲ್ಲಿ ಸಜ್ಜು ಮಾಡ್ತೀವಿ, ನೀವು ಮಾಡ್ಕೊಬೋದು ಅಂತ ಅರ್ಚಕರು ಹೇಳಿದ್ರು, ಆಡಳಿತ ಅಧಿಕಾರಿಗಳು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಇವ್ರು ಏನಾಗುತ್ತೆ, ಅಲ್ಲಿ ಕೊಟ್ಟರೆ ಎಲ್ಲಿ ಇವ್ರು ನಿಜ ಬಯಲು ಆಗುತ್ತೆ ಅಂತ ಅಲ್ಲಿ ಮಾಡ್ಕೊಳ್ಳಿಲ್ಲ. ಮನೆಯಲ್ಲಿ ಬಟ್ಟೆ ಬಿಚ್ಚಿ ಓಡಾಡ್ತಿದ್ದಾನೆ ಅನ್ನೋ ಪತ್ನಿ ಮೇಘಶ್ರೀ ಆರೋಪಕ್ಕೂ ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ. ಮನೆಯಲ್ಲಿ ಬಟ್ಟೆ ಬದಲಿಸುವಾಗ ಕದ್ದು ಫೋಟೋ ತೆಗೆದಿದ್ದಾಳೆಂದು ಹೇಳಿದ್ದಾರೆ. ಅಣ್ಣ ಅಂತ ರೌಡಿ ಶೀಟರ್ ಮೂಲಕ ಧಮಕಿ ಹಾಕಿಸಿದ್ದಾಳೆಂತನೂ ಮಂಜುನಾಥ್ ಕೂಡ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಪ್ರತಿದೂರು ದಾಖಲಿಸಿದ್ದಾರೆ. ಇತ್ತ ಗಂಡನ ಆರೋಪಗಳಿಗೆ ಸ್ಪಷ್ಟನೆ ನೀಡಿರುವ ಮೇಘನಾ 2 ಮದುವೆಯಾಗಿ ಡಿವೋರ್ಸ್ ಆಗಿರೋದು ನಿಜ, ಸುಳ್ಳು ಆರೋಪ ಮಾಡಿದ್ರೆ ಅವನ ಹೆಸರು ಬರೆದಿಟ್ಟು ನಾನು ಏನ್ ಮಾಡ್ಕೋಬೇಕೋ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದಾಳೆ. ನನ್ನ ಚೀಟಿ, ನನ್ನ 5 ಲಕ್ಷ ಹಣ ಪಡೆದಿದ್ದಾನೆ ಅಂತ ಆರೋಪಿಸಿದ್ದಾಳೆ. ಸರ್, ಕೋರ್ಟಲ್ಲಿ ಯಾವುದು ಸುಳ್ಳು ಬರಲ್ಲ. ನಾನು ಹೇಳೋದು, ಅವನು ಅವಿವೇಕಿ ತರ ಮಾತಾಡಬಹುದು. ಕೋರ್ಟಲ್ಲಿ ಯಾವತ್ತೂ ವಿತ್ ರೆಕಾರ್ಡ್ಸ್ ನಿಮಗೆ ತೋರಿಸುತ್ತೆ. ನೀವು ಡೈವರ್ಸ್ ಆಗಬೇಕಾದ್ರೆ 2ನೇ ಪತಿ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಮೇಡಮ್, ಏನ್ ವಿಚಾರಕ್ಕೆ ನೀವು ಮಂಜುನಾಥನ ಸಪೋರ್ಟ್ ಮಾಡಿ ಮಾಡ್ಬಿಟ್ಟು ಅವನಿಗೆ ಹೋಗ್ಬಿಟ್ಟು ಅವನು ಮುತ್ಕೊಂಡ್ ಮದುವೆ ಆಗಿದ್ಯಾ ನೀನು, ಅವ್ನು ಎಲ್ಲೆಲ್ಲೋ ದುಡ್ಡು ಕೊಟ್ಟು ಹೋಗಿ ಮಲ್ಕೊಂತಾನೆ, ಅವನು ಸರಿಗಿಲ್ಲ, ಒಂದು ಫ್ರಾಡ್ ಕಂಪ್ನಿ ಅಂತೆಲ್ಲ ಹೇಳ್ಬಿಟ್ಟ. ನಾನು ಅದಕ್ಕೆ ಹುಡುಗನ ಡೈರೆಕ್ಟಾಗಿ ಕೇಳಿದೆ, ಈ ಥರ ಎಲ್ಲ ನಿಂದು ಸುಳ್ಳಿದೆ ಅಂತ, ಯಾಕೆ ಹಿಂಗೆ ಮಾಡಿದೆ ಅಂತ. ಅವನೇನು ಮಾಡ್ಬಿಟ್ಟು ಅದು ನಿಜ ಆಚೆಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನಾಗೋನೆ ಸ್ವಂತವಾಗಿ ನನಗೆ ಬೇಡವೇ ಬೇಡ, ನಿನ್ನ ಜೊತೆ ನಂಗೆ ಇಷ್ಟ ಇಲ್ಲ ಸಂಸಾರ ಮಾಡೋಕ್ಕೆ, ನಿಮ್ಮ ಮ್ಯಾನೇಜರ್ ಈ ಥರ ಹೇಳ್ದೆ ಅವನಿಗೆ ಇಷ್ಟ ಅಂತೆ, ನನಗೆ ಬೇಡ ಅಂತ ಅವನೇ ಸ್ವಯಂ ಕೊಟ್ಬಿಟ್ಟ ಬೇಡ ಅಂತ. ಅದೇನೇ ಇರಲಿ, ಗಂಡ ಹೆಂಡತಿ ಜಗಳದಲ್ಲಿ ಈಗ ಪೀಕಲಾಟ ಶುರುವಾಗಿರೋದು ಪೊಲೀಸರಿಗೆ. ಬ್ಯೂರೋ ರಿಪೋರ್ಟ್, TV9.